ಅಂಚೆ ಕಚೇರಿ ರಸ್ತೆ ಬಂದ್ ಮಾಡಿ ಶೌಚಾಲಯ ಮಾಡಲು ಮುಂದಾದ ಪಟ್ಟಣ ಪಂಚಾಯತ್. ಮೂಡಿಗೆರೆ ತಾಲೂಕಿನ ಗೆಂಡೇಹಳ್ಳಿ ರಸ್ತೆಯಿಂದ ಅಂಚೆ ಕಚೇರಿಗೆ ಸಂಪರ್ಕ ಹೊಂದಿದ್ದ ಕಾಲುದಾರಿ ಬಂದ್ ಮಾಡುತ್ತಿರುವುದನ್ನು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕ ಶೌಚಾಲಯದ ಹೆಸರಿನಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಅವೈಜ್ಞಾನಿಕ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿರುವುದು ಪಟ್ಟಣ ಪಂಚಾಯಿತಿ ಬೇಜವಾಬ್ದಾರಿತನಕ್ಕೆ ಮತ್ತೊಂದು ಕೈಗನ್ನಡಿಯಾಗಿದೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವುದೇನೆಂದರೆ, ಈಗಾಗಲೇ ಮಿನಿ ವಿಧಾನಸೌಧ ಪಕ್ಕದಲ್ಲಿರುವ ಶೌಚಾಲಯ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದು ಗಬ್ಬು ನಾರುತ್ತಿರುವುದನ್ನು ಸರಿಪಡಿಸದೆ ಹೊಸದಾಗಿ ಕಟ್ಟಲು ಮುಂದಾಗಿರುವುದು ಹಲವಾರು ಅನುಮಾನಗಳಿಗೆ ಸಾರ್ವಜನಿಕ ವಲಯದಲ್ಲಿ ಎಡೆ ಮಾಡಿಕೊಟ್ಟಿದೆ. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಈಗ ಇರ್ತಕ್ಕಂಥ ಶೌಚಾಲಯಗಳು ತುಂಬ ಇದೆ. ಯಾಕೆಂದರೆ ಈಗ ಮೂಡಿಗೆರೆ ದೊಡ್ಡ ಸಿಟಿ ಅಲ್ಲ, ಚಿಕ್ಕ ಸಿಟಿಯಲ್ಲೇ ಈಗೊಂದು 4-5 ಟಾಯ್ಲೆಟ್ ರೂಮ್ಗಳು ಇದೆ. ಅದು ಇದೇ ಮುನ್ಸಿಪಾಲ್ಟಿ ಮಾಡಿರೋಂಥದ್ದು. ಯಾವುದನ್ನು ಸಹ ಅವರು ಏನು ಅಂತ ಹೇಳಿದರೆ, ಅವರು ನಿರ್ವಹಣೆ ಮಾಡ್ತಾ ಇಲ್ಲ. ಅವರು ಒಂದು ಬಿಲ್ ಮಾಡಿ ಅವ್ರದ್ದು ಕೆಲಸ ಮುಗಿದ ತಕ್ಷಣವೇ ಅದನ್ನು ಏನೂ ಅಂದರೆ ಅವ್ರಿಗೆ ಬರೋಂಥ ಒಂದು ಬಂದ ತಕ್ಷಣವೇ ಅವರು ಅದನ್ನು ಮುಚ್ಚಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ತಾಲೂಕು ಆಫೀಸ್ ಒಳಗಡೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋಂಥದ್ದು ಇರ್ಬೋದು, ಇನ್ನೊಂದು SPM ಪಕ್ಕದಲ್ಲಿ ಒಂದಿತ್ತು, ಅದನ್ನು ಇವರೇ ಸಹ ಹೊಡೆದಾಕಿದ್ದಾರೆ. ಯಾರು ಸಾರ್ವಜನಿಕರು ಇದ್ರ ಬಗ್ಗೆ ಕ್ವಶನ್ ಮಾಡೋಂಗಿಲ್ಲ. ಏನಾದರೂ ಕೇಳಕ್ಕೆ ಹೋದ ತಕ್ಷಣ ಇವತ್ತು ನಾವುಗಳು ಸಾರ್ವಜನಿಕರೆಲ್ಲ ಬಂದು ಕೇಳಿದಾಗ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಬಂದ್ಬಿಟ್ಟು, ಇದು ಪಟ್ಟಣ ಪಂಚಾಯತಿ ಜಾಗ, ನಾವು ಏನು ಬೇಕಾದ್ರೂ ಮಾಡ್ತೀವಿ, ನೀವೆಲ್ಲ ಗ್ರಾಮ ಪಂಚಾಯತಿಯವರು ಅಂತ. ಹಾಗಾದರೆ ಗ್ರಾಮ ಪಂಚಾಯತಿಯವರಿಗೆ ಪಟ್ಟಣ ಪಂಚಾಯತಿಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಅಥವಾ ಯಾವುದಾದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡೋಂಥದ್ದನ್ನು ಕ್ವಶನ್ ಮಾಡೋಂಥ ಹಕ್ಕಿಲ್ವಾ ಅಂತ ನಾನು ಅವರಿಗೆ ಪ್ರಶ್ನೆ ಮಾಡ್ತಿದ್ದೀನಿ. ಆಮೇಲೆ ಮುನ್ಸಿಪಾಲ್ಟಿಲಿ ಬರೀ ಇದೊಂದಲ್ಲ, ಕೊಳಚೆ ನೀರು ಥರ ಆಗ್ಬಿಟ್ಟಿದೆ ಇದು. ಮುನ್ಸಿಪಾಲ್ಟಿ ಅನ್ನೋದು ಮೂಡಿಗೆರೆನಲ್ಲಿ ಸಾರ್ವಜನಿಕರು ತೊಂದರೆ ಕೊಡೋಂಥ ಉದ್ದೇಶಕ್ಕೋಸ್ಕರ ಇರೋಂಥದ್ದು ಅಂತ. ಪಬ್ಲಿಕ್ ನೋಡಿ, ಇವರು ತೊಂದರೆ ಕೊಡೋಕ್ಕೆ, ಸಾರ್ವಜನಿಕರು ತೊಂದರೆ ಕೊಡೋಕ್ಕೋಸ್ಕರ ಪಟ್ಟಣ ಪಂಚಾಯತಿ ಮೂಡಿಗೆರೆಯಲ್ಲಿರೋದು. ಇಷ್ಟು ಕಷ್ಟ ಆಗ್ತದೆ ನೋಡಿ ಸರ್. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಮೂಡಿಗೆರೆ ಪಟ್ಟಣ ಪಂಚಾಯತಿ ಇರೋ ರೀತಿಯಲ್ಲಿ ಇವರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಅಂಚೆ ಕಚೇರಿ ಓಡಾಡ್ತಕ್ಕಂಥ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. KM ರಸ್ತೆ ಅಲ್ಲಿ ಒಂದು ಎಂಟ್ರೆನ್ಸ್ ಇದೆ. KM ರಸ್ತೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಆಟೋಗಳು ಅಡ್ಡ ನಿಂತಿರುತ್ತಲ್ಲಿ. ಮತ್ತು ವಯಸ್ಸಾದವರು ಇವರೆಲ್ಲ ಯಾರು ಅಲ್ಲಿ ಮೆಟ್ಲು ಹತ್ತು ಬರಲಿಕ್ಕಾಗಲ್ಲ. ಭಾಳಷ್ಟು ಜನ ಇದೇ ಜಾಗನ ಉಪಯೋಗಿಸ್ತಿದ್ದಾರೆ. 3-3.5 ಅಡಿ ಜಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಬ್ರಿಗೊಬ್ರು ಡ್ಯಾಶ್ ಹೊಡ್ಕೊಂಡು ಅಲ್ಲಿ ಓಡಾಡಬೇಕು ಜನಗಳು. ಈಗಾಗಲೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಯ್ಲೆಟ್ಗಳು ಬೇಕಾದಷ್ಟು ಹಾಳು ಬಿದ್ದಿದೆ. ಇಲ್ಲಿಂದ 150 ಮೀಟರ್ ದೂರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಟಾಯ್ಲೆಟ್ ಇದೆ, ಸಾರ್ವಜನಿಕ ಶೌಚಾಲಯ ಇದೆ. ಪ್ರಮೋದ್ ಬಾರ್ ಪಕ್ಕದಲ್ಲಿ ಇದ್ದಿದ್ದನ್ನು ಒಡೆದು ಹಾಕಿದ್ರು, ಚೆನ್ನಾಗಿದ್ದಿದ್ದು ಟಾಯ್ಲೆಟ್ನ. ಮತ್ತು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ DC ಶ್ರೀಕಂಠಪ್ಪ ಅವರ ಅನುದಾನದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದರು, ಅದನ್ನು ಒಡೆದಾಕಿ ಮತ್ತೆ ಅಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಇದು ಪಟ್ಟಣ ಪಂಚಾಯಿತಿ ಮುಖಾಂತರ ಸಾರ್ವಜನಿಕರು ಉಪಯೋಗ ಮಾಡ್ತಿರೋದಲ್ಲ, ಇವರು ಪಟ್ಟಣ ಪಂಚಾಯಿತಿ ದುಡ್ಡನ್ನ ದಂಡ ಮಾಡ್ತಿದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಇವರ ವೈಯಕ್ತಿಕ ಹಿತಾಸಕ್ತಿಗೆ. ಎಲ್ಲಿ ನೋಡಿದ್ರು ಪಟ್ಟಣ ಪಂಚಾಯಿತಿ ಜಾಗ, ಇದು ಪಟ್ಟಣ ಪಂಚಾಯಿತಿ ಜಾಗ ಅಂತ. ಹಾಗಾದ್ರೆ ಸಾರ್ವಜನಿಕರಿಗೆ ಪಟ್ಟಣ ಪಂಚಾಯಿತಿ ಜಾಗದಲ್ಲಿ ಓಡಾಡೋ ಹಕ್ಕಿಲ್ವ? ಹಾಗಾದರೆ ಇದನ್ನ ಪ್ರಶ್ನೆ ಮಾಡದೇ ಇದ್ದಂತ ಆಗಿದೆ. ಸೋಮವಾರ ದಿವಸ ಮೀಟಿಂಗ್ ಕರಿತೀವಿ, ನಾವು ಶೌಚಾಲಯ ಬೇಕಾಗಿರೋರನ್ನ ನಾವು ಮೆಜಾರಿಟಿ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿ ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಸಾರ್ವಜನಿಕರಿಗೆ, ಹೆಂಗಸರ ಮಕ್ಕಳಿಗೆ ಇಲ್ಲಿ ಶೌಚಾಲಯ ಅಂದರೆ ಓಡಾಟಕ್ಕೆ ಮುಜುಗರ ಆಗ್ತದೆ. ಇದನ್ನು ತಪ್ಪಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ಮೂಡಿಗೆರೆ ಪಟ್ಟಣ ಪಂಚಾಯಿತಿಯವರು ಶೌಚಾಲಯಕ್ಕೆ ಜಾಗವನ್ನು ಅವಶ್ಯಕತೆ ಇದ್ದಂಥ ಜಾಗದಲ್ಲಿ ಮಾಡದೆ ಅಂಚೆ ಕಚೇರಿಗೆ ಹೋಗುವಂಥ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಿ ಸುಮಾರು 100 ವರ್ಷದಿಂದ ಇದ್ದಂಥ ದಾರಿಯನ್ನು ಅತಿಕ್ರಮ ಪ್ರವೇಶ ಮಾಡಿ ಅದಕ್ಕೆ ಒಂದು ಪಾಯ ತೆಗೆದುಬಿಟ್ಟು ಇವತ್ತು ಶೌಚಾಲಯವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅದರ ಅಕ್ಕಪಕ್ಕದಲ್ಲಿ ಭಾಳಷ್ಟು ಪಟ್ಟಣ ಪಂಚಾಯತಿ ಸೇರಿದ ಮಳಿಗೆಗಳು ಸಹಿತ ಇದೆ. ಮತ್ತು ಹಾಲಿನ ಬೋತು, ಸಾರ್ವಜನಿಕರ ಪೆಂಡಾಲ್, ಗಣಪತಿ ಪೆಂಡಾಲ್ ಎದುರುಗಡೆನೇ ಇದೆ. ಸುತ್ತಮುತ್ತಲೂ ಆಟೋ ಸ್ಟ್ಯಾಂಡ್ಗಳು ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ಗಳೆಲ್ಲ ಇದೆ. ಇದರ ಮಧ್ಯೆ ಈ ಒಂದು ಶೌಚಾಲಯವನ್ನು ಮಾಡಿಬಿಟ್ಟು ಜನಗಳಿಗೆ ತುಂಬ ಅಸಹ್ಯಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಈಗಾಗಲೇ ಪಟ್ಟಣ ಪಂಚಾಯತಿಯಲ್ಲಿ ಮಾಡಿದಂಥದ್ದು ಮತ್ತು ತಾಲೂಕು ಆಫೀಸಲ್ಲಿ ಮಾಡಿದಂಥ ಶೌಚಾಲಯಗಳು ಶಿಥಿಲಾವಸ್ಥೆಯಲ್ಲಿದ್ದು
ಅಲ್ಲಿ ಯಾರೂ ಸಹಿತ ಹೋಗದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇಲ್ಲಿ ಮಾಡಬಾರ್ದು ಅಂಥೇಳಿ ಸಾರ್ವಜನಿಕರು ತುಂಬ ಜನಗಳು ಅದನ್ನು ಮಾಡಬಾರ್ದು ಅಂಥೇಳಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದರೆ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ಸಾರ್ವಜನಿಕರು